ಏನೋ ಒಂದು 50 ರೂಪಾಯಿ ತಗೋಬಹುದು. ಇದೇನು 200 ರೂಪೀಸ್ ಅಂದ್ರೆ ಯಾರ್ದು ಇದು ನೋಡಿ. ಅದೇ ಏನು ರೋಡೇ ಇಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ರೋಡ್ಗೆ 200 ರೂಪೀಸ್ ಕೊಟ್ರೆ ಹೆಂಗೆ ಅದು? ಎಲ್ಲಿ 100 ರೂಪೀಸ್ ಕೊಡೋದೇ ಹೆಚ್ಚು. ಅದು ಅದರಲ್ಲಿ ಇನ್ನೂ 1 to ಡಬಲ್. ಅದೂ ಜಾಸ್ತಿ. ಅದೇ ತುಂಬಾ ಜಾಸ್ತಿ. ಇದು ಅನ್ಯಾಯ. ಇದು ಏನು ಅವ್ರು ಬೇಜಾರು ಪಡ್ತಾರೆ. ಅವ್ರು ಬರೋಕ್ಕೆ ಯೋಚನೆ ಮಾಡ್ತಾರೆ. ಮೈಸೂರಿಗೆ ಹೋಗ್ಲಾ ಬೇಡವಾ, ಬೇರೆ ಎಲ್ಲಾದ್ರೂ ಹೋಗೋಣ ಅಂತಾರೆ. ಅದೇ ಅದೇ ನೋಡಿ ಈ ತರ ಅವ್ರಿಗೂ ಎಷ್ಟು ಕಷ್ಟ ಆಗುತ್ತೆ. ಇಲ್ಲಿ ಟ್ಯಾಕ್ಸಿನವ್ರಿಗೆ ದುಡಿಮೆ ಇಲ್ಲ, ಕಸ್ಟಮರ್ಗೂ ದುಡಿಮೆ ಇಲ್ಲ. ಆದ್ರೂ ಏನಂದ್ರೆ ದುಡ್ಡಂತೂ ಕಮ್ಮಿ ಆಗ್ತಾ ಇಲ್ಲ. ತೋಲಿಂದು ಪ್ರತಿಯೊಂದು ತೋಲಿಂದು ಇದೇನೆ. ಇದು ಪಾರ್ಕಿಂಗು ಸೇರಿ ತಗೊಳ್ತಾ ಇರ್ಬೋದು. ಬಟ್ ಒಟ್ಟಿಗೆ ತಗೊಳ್ತಾ ಇದ್ದಾರೆ. ಆದ್ರೆ ಇದು 4 ಕಿಲೋಮೀಟ್ರು. ಅದಕ್ಕೋಸ್ಕರ ನೀವು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಮ್ಮಿ ಮಾಡಿದ್ರೆ ಬಹಳ ಒಳ್ಳೇದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾರು ಅದ್ರ ಬಗ್ಗೆ ಯಾರು ಸೂಕ್ಷ್ಮ ತಗೊಳ್ತಾ ಇಲ್ಲ ಸರ್. ಯಾಕಂದ್ರೆ ಸರ್ಕಾರದಲ್ಲಿ ಓಟ್ ಹಾಕೋದು ಸರ್ಕಾರ ಬೇಕು. ಪ್ರತಿಯೊಂದು ಸರ್ಕಾರ ಇಲ್ಲಿ ನಾವು ಆ ಪಕ್ಷ ಈ ಪಕ್ಷದ ಪ್ರಶ್ನೆ ಇಲ್ಲ. ಬಟ್ ಏನಂದ್ರೆ ತೊಂದರೆ ಜನಗಳಿಗೆ ಆಗ್ತಾರೆ. ಅವತ್ತು ಓಟ್ ಹಾಕ್ತೀವಲ್ಲ, ಅವತ್ತು ಏನೇನೋ ಆಶ್ವಾಸನೆ ಕೊಟ್ಟಿರ್ತಾರೆ. ಬಟ್ ಈ ಸಮಯಕ್ಕೆ ನಮಗೆ ಯಾರು ಇಲ್ಲ, ಕೇಳಲ್ಲ. ಸತ್ಯ ಸರ್, ಅದು ತಾವು ಹೇಳ್ತಾ ಇದ್ದಾರಲ್ಲ, ಆಚೆ ಅದರ್ಸ್ ಕಂಟ್ರಿನವ್ರು ಬರ್ಬೇಕಂದ್ರೆ ಕಾರಣ ಏನಂದ್ರೆ ಅಲ್ಲಿ ಹೋದ್ರೆ ಇಷ್ಟು ಖರ್ಚಿದೆ, ಅದಿದೆ. ಅವ್ರನ್ನು ಸೂಚನೆ ಮಾಡಿ ಭಾಳ ಹೋಗೋದೇ ಬೇಡ ಅಂತ ಕೆಲವೊಂದು ಸತಿ ಅನ್ನಿಸ್ತೈತೆ. ಏನೋ ಮಕ್ಕಳ ಕಡೆಯಿಂದ ಬರಲೇಬೇಕು ಅಂತ ಮನೆಯವರು ಇದು ಮಾಡ್ತಾರಲ್ಲ, ಅದಕ್ಕೋಸ್ಕರ ಬರಬೇಕಾಗುತ್ತೆ. ಹೊಡೆತ ಅಂತೂ ಸಾಕಷ್ಟಿದೆ ಸರ್. ನಮ್ಮ ಹೆಸರು ಮೊಹಮ್ಮದ್ ದಸ್ತಗೀರ್ ಅಂತ ಸರ್, ತುಮಕೂರು ಟ್ಯಾಕ್ಸಿ. ಯಾಕಂತೆ 300 ರೂಪಾಯಿ ಇಸ್ಕೊಂಡಿದ್ದಾರೆ ಸರ್. ಒಂದ್ಸರಿ ಈ ಕಡೆ ಬಂದ್ರೆ ತೊಳಲ್ಲ ಸರ್, ಆ ಕಡೆ ಹೋದ್ರೆ 300 ರೂಪಾಯಿ ಇಸ್ಕೊತಿದ್ದಾರೆ. ಇವಾಗ ನಾವು ಯಾದಗಿರಿ ಹೊಂಟಿದೀವಿ ಸರ್. ಹಾ, ಇಲ್ಲೇ ಹೋಗಿದ್ದೀನಿ ಸರ್. 300 ರೂಪಾಯಿ ತಗೊಂಡಿದ್ದಾರೆ ನಮ್ಗೆ. ಎಲ್ಲಿ ರೋಡ್ ಚೆನ್ನಾಗಿದೆ ಸರ್? ಎಲ್ಲ ಚಡಾನ ಇದೆ, ಕಡ್ಡ ಬಿದ್ದಿದೆ ಎಲ್ಲಾರು. ಹಾ, ಇಲ್ಲ ಬೇರೆ ಕಡೆ ಕಟ್ತಿದ್ವಿ, ನ್ಯಾಷನಲ್ ಹೈವೇದಾಗ ಕಟ್ತಿದ್ವಿ. ಅದು ಚೆನ್ನಾಗಿದೆ, ನಾವು ಕಟ್ತೀವಿ ಸರ್. ಇದಕ್ಕೆ ಎದಕ್ ಕಟ್ಬೇಕು ಸರ್? ನಾವು ಸುಮ್ನೆ 300 ರೂಪಾಯಿ ಎದಕ್ ಕಟ್ಬೇಕ್ರಿ? ನಾವು ಸುಮ್ನೆ ಇವಾಗ ಮಾಡಿದ್ದಾರೆ ಇವರು. ಇದು ತೊಂದ್ರೆ ಆಗತ್ತೆ ಸರ್ ನಮ್ಗೆ. ನಮ್ ಸ್ವಂತ ಗಾಡಿ ಇದೆ ನಮ್ಮದು. ಇದು ಕಂಡಪಟ್ಟಿ ತೊಂದ್ರೆ. ಎಲ್ಲಿಂದ ಬಂಡವಾಳ ತಂದ್ ರೋಡ್ ಟ್ಯಾಕ್ಸ್ ತುಂಬಬೇಕಾ, ಏನ್ ಕಂತು ತುಂಬಬೇಕಾ, ಏನ್ ಮಾಮೂಲಿ ತುಂಬಬೇಕಾ? ಯಾರಿಗಂತ ಕೊಡ್ಬೇಕು ಸರ್? ನಾವು ದರೋಡೆ ಮಾಡ್ತಿದಾರೆ ಸರ್ ಇವರು. ಯಾರು ಹೇಳೋರ್ ಕೇಳೋರ್ ಯಾರು ಇಲ್ಲ. ಇವ್ರಿಗೆ ಕೇಳಿದ್ರೆ ಅಮೌಂಟ್ ಕೊಡಿ ದಾದಾಗಿರಿ ಮಾಡ್ತಿದಾರೆ ಸರ್ ಇವರು. ಅವಾಜ್ ಆಗ್ತಾರೆ ಕೊಟ್ಟೋಗಿ ಅಂತ ಕೇಸಿ. ಯಾರು ಹೇಳ್ಬೇಕು ಇವ್ರಿಗೆ? ನಮ್ಮ ಹೆಸರು ಸುರೇಶ್ ಅಂತ್ರಿ ಸರ್. ಸರ್, ಈಗ ಇದು 2003ರಲ್ಲಿ ಆರಂಭ ಆಗಿದ್ದು ಸರ್ ಬ್ರಿಡ್ಜು. ಅವತ್ತು ಇವರು ಅಂದಾಜು ವೆಚ್ಚ 7 ಕೋಟಿ ಅಂತ ಹೇಳ್ತಾರೆ. 7 ಕೋಟಿ ಆದ್ಮೇಲೆ ಸರ್ ಇವತ್ತು ತನಕ ಬರೀ ಬ್ರಿಡ್ಜು ಅಂತೇನೆ 17 ಕೋಟಿನ ಇವರು ಕಲೆಕ್ಷನ್ ಮಾಡಿದ್ದಾರೆ. ಸರ್ಕಾರದ ನಾರ್ಮ್ಸ್ ಏನಿದೆ ಅಂತ ಹೇಳ್ತಾರೆ ಸರ್. ನೀವೇನು ಅಂದಾಜು ವೆಚ್ಚ ನೀವು ಖರ್ಚು ಮಾಡಿರ್ತೀರಾ, ಆ ಹಣ ಬಂದ ನಂತರ ಆ ಟೋಲ್ನ ಕ್ಲೋಸ್ ಮಾಡಬೇಕು ಅಂತ ಐತೆ ಸರ್. ಇವ್ರು ಹೇಳಿದ್ರೆ ಬರೀ ಈಗ ಪ್ರತಿದಿನ ಬೇರೆ ಬೇರೆ ಹೇಳ್ತಾರೆ ಇವರು. ಈಗ ಇವ್ರು ಏನ್ ಹೇಳ್ತಾರೆ, ಇಂಜಿನಿಯರ್ಗಳು ಕೇಳಿದ್ರೆ ಇದಕ್ಕೆ 7 ಕೋಟಿ ಆಗೈತೆ ಬ್ರಿಡ್ಜ್ಗೆ, ತಿರ್ಗಾ ಅಪ್ರೋಚ್ ರೋಡು ಪಾರ್ಕಿಂಗ್ಗೆ ಅದಕ್ಕೂ ಖರ್ಚು ಮಾಡಿದೀವಿ, ಅದನ್ನು ಇನ್ನೂ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಇವರು ಬ್ರಿಡ್ಜಿಗೆ ಬೇರೆ ಪಾರ್ಕಿಂಗ್ ಬೇರೆ ತಗೊಂತಾರೆ. 2 ಥರ ಪಾರ್ಕಿಂಗ್ ಇವರು ಕಲೆಕ್ಷನ್ ಮಾಡ್ತಾ ಇರೋದು. ಹಂಗಿದ್ಮೇಲೆ ಬ್ರಿಡ್ಜೇ ಬೇರೆ ಪಾರ್ಕಿಂಗೇ ಬೇರೆ. ಯಾಕಂದ್ರೆ ಪಾರ್ಕಿಂಗು ಸಪ್ರೇಟ್ ತಗೊಂತ ಇದ್ದೀರಾ, ಇದು ತಗೊಂತ ಇದ್ದೀರಾ. ಆಮೇಲೆ ಸರ್ ಇಂಥ ರೇಟು ದುಬಾರಿ ಇಡೀ ಇಂಡಿಯಾದಲ್ಲಿ ಯಾವ ಹೈವೇಗಳಲ್ಲೂ ಇಲ್ಲ, NH ಅಲ್ಲೂ ಇಲ್ಲ ಅಂತೀವಿ. 50 ರೂಪಾಯಿ ಇದ್ದಿದ್ದು ಏಕಾಏಕಿ 200 ರೂಪಾಯಿ ಏರಿಕೆ ಆಗಿದೆ. ಅದ್ರ ಬಗ್ಗೆ ಅದೇ ಸರ್, ಹಗ್ಲು ದರೋಡೆ ಅಂತ ಹೇಳಿದ್ವಲ್ಲ ನಾವು ಆಗ್ಲೇ. ಆಮೇಲೆ ಏನಾಗೈತೆ, ಈಗ ಜನಕ್ಕೆ ಇದು ಗೊತ್ತಾಗಿ ಪ್ರವಾಸಿಗರುಗಳು ಯಾರು ಬರ್ತಾನೆ ಇಲ್ಲ. ಈಗ ತುಂಬಾ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಯಾವುದೇ ತರ ಡೆವಲಪ್ಮೆಂಟ್ ಇಲ್ಲ, ಯಾವುದೇ ತರ ಅಲ್ಲಿ ಬರೋ ಅಂತ ಇವ್ರಿಗೆ ಸೌಕರ್ಯಗಳಿಲ್ಲ. ಸುಮ್ನೆ ಇವ್ರು ರೇಟ್ ಮಾತ್ರ ರೈಸ್ ಮಾಡ್ಕೊಂಡು ಹೋಗ್ತಾರೆ. ಈಗ ಇದಕ್ಕೆ 650 ಮೀಟರ್ನ ಇರುತ್ತೆ ಸರ್ ಬ್ರಿಡ್ಜ್. 650-550 ಮೀಟರ್ ಬ್ರಿಡ್ಜ್ಗೆ 100 ರೂಪಾಯಿ ಅಂತಂದ್ರೆ ಯೋಚನೆ ಮಾಡಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಎಷ್ಟೈತೆ ಸರ್? 100 ಕಿಲೋಮೀಟರ್ಗೆ 115 ರೂಪಾಯಿನ ಏನೋ ಐತೆ ರೇಟು. ಈಗ ಇಲ್ಲೇ ನೀವು ನಂಜನಗೂಡು ಇವೆಲ್ಲ ತಗೊಳ್ಳಿ, ಈಗ ಒಂದೇನೋ ರೇಟ್ ಜಾಸ್ತಿ ಆದ್ಮೇಲಿಂದ 60 ರೂಪಾಯಿನ ಏನೋ ಐತೆ.
ಅಪ್ ಆ್ಯಂಡ್ ಡೌನ್ಗೆ 55 ರೂಪಾಯಿನ ತಗೊಂತಾರೆ. ನೀವು ಬರೀ 100 ರೂಪಾಯಿ ಇದಕ್ಕೆ ತಗೋತೀರಾ, ತಿರ್ಗಾ ಗಾರ್ಡನ್ ಒಳಗಡೆ ಅದಕ್ಕೆ 100 ರೂಪಾಯಿ ತಗೋತೀರಾ, 200 ರೂಪಾಯಿ ಆಯಿತು ಬರೀ ಒಂದು ಕಾರ್ಗೆ ಸರ್. ಇನ್ನು ಬಸ್ಸು, ಇನ್ನು ಟೆಂಪೋ ಟ್ರಾವೆಲರ್ಗಳು ಅವ್ರದ್ದೆಲ್ಲ ಬೇರೆ. ಆ ರೀತಿ ಇವ್ರು ಏನು ಮಾಡ್ತಾವ್ರೆ, ಹಗಲು ದೊರಡೆ ಮಾಡಕ್ಕೆ ನಿಂತವ್ರೆ ಸರ್ ಕಾವೇರಿ ನೀರಾವರಿ ನಿಗಮದವರು. ಏನೈತೆ ಈಗ ಇವ್ರು ದುಡ್ಡು ಕಲೆಕ್ಷನ್ ಆಗೈತೆ, ಕೂಡಲೇ ಇದನ್ನ ಸ್ಥಗಿತ ಮಾಡಬೇಕು. ಪಾರ್ಕಿಂಗ್ ಏನು ಗಾರ್ಡನ್ ಒಳಗಡೆ ಪಾರ್ಕಿಂಗ್ನ 50 ರೂಪಾಯಿ ಮಾಡಬೇಕು. ಲಾಬಿ ಸರ್, ಯಾವನ ಅವ್ನು ಕಾಂಟ್ರಾಕ್ಟರ್ ಯಾವನ್ ತಗೊಂಡವನೆ ಅವ್ನಿಗೆ ಲಾಬಿ ಮಾಡ್ತಾವ್ರೆ. ಯಾಕಂದ್ರೆ ಅವನು 8 ವರ್ಷದಿಂದ ಒಂದ್ಸಾರಿ ಬಂದು ಟೆಂಡ್ರು ತಗೊಂಡವಂತವನು ಇವತ್ತು ತನಕ ಬಿಟ್ಟಿಲ್ಲ. ಅವಾಗ ಏನು ಮಾಡ್ತು 75-25 ಅಂದ್ಕೊಂಡು ಭಾಗ ಮಾಡ್ಕೊಂಡ್ರು, ಪ್ರವೇಶದಾರ ಇದನ್ನೆಲ್ಲ ಕರೋನಾ ನೆಪ ಹೇಳಿ. ಅದಾದ ನಂತರ ಇವತ್ತು ತನಕ ಅವ್ನು ತಿರ್ಗಾಗಿ ಟೆಂಡ್ರು ಅವ್ನಿಗೆ ಆಗೈತೆ. ಟೆಂಡ್ರಲ್ಲೂ ಅದರಲ್ಲೂ ಎಂತ ಮೋಸ ಆಗೈತೆ ಅಂದ್ರೆ ಸರ್, ನಿನಗೆ ಈಗ 100 ರೂಪಾಯಿ ಮಾಡೋರು ಇವರು, ಪಾರ್ಕಿಂಗ್ ಇದನ್ನ 100 ಮಾಡವ್ರೆ, ಪಾರ್ಕಿಂಗ್ 100 ಮಾಡೋರು, ಎಂಟ್ರಿ ಫೀಸ್ 100 ರೂಪಾಯಿ ಮಾಡೋರೆ. ಅದರಲ್ಲಿ ಸರ್ ಅವಾಗ 1 ವರ್ಷಕ್ಕೆ ಅವಾಗ 14 ಕೋಟಿ 15 ಕೋಟಿನ ಕರೆದಿದ್ರು ಟೆಂಡ್ರನ್ನ. ಅದು ಕರೆದ್ಮೇಲೆ ಸರ್ ಇನ್ನು ನೀವು ಅಮೌಂಟ್ನ ದುಪ್ಪಟ್ಟು ಮಾಡಿದ್ಮೇಲೆ ಅಲ್ಲ 50 ರೂಪಾಯಿ ಜಾಸ್ತಿ, ಇಲ್ಲ 50 ಅಂದ್ರೆ 150 ರೂಪಾಯಿ ಜಾಸ್ತಿ ಆಯ್ತು. 150 ಅಂತಂದ್ರೆ 15 ಕೋಟಿ ಇರೋ ಟೆಂಡರ್ ಎಷ್ಟು ಕರಿಬೇಕು ಇವರು? ಮಿನಿಮಮ್ 45 ಕೋಟಿ ಕರಿಬೇಕು. 15 ಕೋಟಿ ಕರೆದವ್ರೆ. ಎಂತ ಸ್ಕ್ಯಾಮ್ ಅಂದ್ರೆ ಮಿನಿಮಮ್ 30ರಿಂದ 50 ಕೋಟಿ ಸ್ಕ್ಯಾಮ್ ಮಾಡ್ತಾವ್ರೆ ಖಂಡಿತ. ಹಗಲು ದರೋಡೆ, ಲೂಟಿ ಅನ್ನೋಕ್ಕಿಂತ ಹಗಲು ದರೋಡೆ. ಮಂಜುನಾಥ್ ಅಂದ್ಬಿಟ್ಟು KRS ಗ್ರಾಮ ಪಂಚಾಯತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.